ಒಂದು ಹುಡುಗಿ ಲವ್ ಮಾಡಿದ್ದೆ, ನಮ್ಮಮ್ಮ ಕೆಂಪಮ್ಮ. ಆ ತಾಯಿ ಕರೆಕ್ಟಾಗಿ ಮದುವೆ ಮಾಡಿಸ್ಕೊಟ್ಲು. ಇರೋದು ಹೇಳ್ತೀನಿ, ನಾವು ವರ್ಷ ಹಣ ಎಲ್ಲ ಜಾತ್ರೆ ಮಾಡ್ತೀವಿ. ಇವತ್ತು ನನಗೇನು ಆಗಿಲ್ಲ ಅಣ್ಣ. ಆ ಅಮ್ಮನ ಬೆಳಗ್ಗೆ ನಾನು ರಾತ್ರಿ ಮನಿಕೊಂಡು ಬೆಳಗ್ಗೆ ನೆನೆಸ್ಕೊಂಡ್ರೆ ಅವಳೇ ಬರ್ತಲ್ಲ ಕನ್ಸಲ್ಲಿ. ಆ ಥರ ನಾನು ನಂಬ್ಕೊಂಡಿದ್ದೀನಿ ಅಣ್ಣ. ಇದು ನಮ್ಮ ಅಜ್ಜಿ ಮುತ್ತಾಚ ಅಜ್ಜಿಯಿಂದನೂ ಬರ್ತಾ ಇರೋದು. ಅಂದರೆ ಇದು ನಮ್ಮ ಮನೆ ದೇವ್ರೆ. ನಾವೇನು ಅನ್ಕೊಂಡ್ರು ಎಲ್ಲ ನೆರವೇರ್ತದೆ. ನಮ್ಗೆ ಹುಷಾರಿಲ್ಲ ಅಂತ ಬಂದು ಒಂದು ಕೈ ಮುಕ್ಕೊಂಡೋದ್ರೂ ಎಲ್ಲ. ಅಂದರೆ ನಾವು ಫಸ್ಟು ತುಂಬ ಬಡ ಸ್ಥಿತಿಲಿ ಇದ್ದು, ಅಮ್ಮನಿಗೆ ನಮ್ಮ ಮನೆ ದೇವ್ರೆ ಅಲ್ವಾ, ನಮ್ಮನ್ನ ಒಂದೊಂದೇ ಚೆನ್ನಾಗಿ ಕೈ ಹಿಡ್ದು ಕಾಪಾಡ್ಕೊಂಡು ಹೋಯ್ತವ್ರ ಅಷ್ಟೇ. 30 ವರ್ಷದಿಂದ ಬರ್ತಾ ಇದೀವಿ. ಬೇಡ್ಕೊಂಡಿರೋದೆಲ್ಲ ನೆರವೇರಾಗೈತೆ, ಎಲ್ಲ ನೆರವೇರ ಚೆನ್ನಾಗಿ. ಪ್ರತಿ ವರ್ಷನೂ ಬರ್ತಾ ಇದೀವಿ. ಮುಂಚೆ ಕೋಳಿ ಕುಯ್ತಾ ಇದೀವಿ, ಇವಾಗ ಎಲ್ಲ ಮರಿ ಹೊಡಿತಾ ಇದೀವಿ. ಪ್ರತಿ ವರ್ಷನೂ ಜಾತ್ರೆಗೆ ಬರ್ತೀವಿ. ನಮಗೂ ಎಲ್ಲ ಕೇಳ್ಕೊಂಡಿದ್ದೆಲ್ಲ ಒಳ್ಳೇದಾಗಿದೆ. ದೇವಸ್ಥಾನಕ್ಕೆ 3-4 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಪವರ್ಫುಲ್ ಆಗಿದೆ ದೇವರು. ನಮಗೆಲ್ಲ ಅನುಕೂಲ ಆಗಿದೆ. ನಾವೇನು ಕೇಳ್ಕೊಂಡಿದ್ರು ಅದು ಈಡೇರಿದೆ. ತುಂಬ ಅನುಕೂಲವಾಗಿದೆ. ನಾವು ರಾಮಹಳ್ಳಿ ಕೆಂಗೇರಿಯಿಂದ. ಎಷ್ಟು ವರ್ಷದಿಂದ? ನಾವು 4 ಇಯರ್ಸಿಂದ. ನಾನು ಮದುವೆ ಆದಮೇಲೆ 4-5 ಇಯರ್ಸಿಂದ ಬರ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಅವ್ರ ಮನೆ ದೇವರು. ಆಗ್ಲಿಂದ ಅವರು 30-40 ಇಯರ್ಸಿಂದ ಬರ್ತಾ ಇದ್ದಾರೆ. ನಮ್ಮ ಹುಡುಗಿಗೆ 9 ತಿಂಗಳು ಮಗುನಾಗೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು. ಅಮ್ಮನ ಸೇವೆ ಮಾಡುವಂಥ ಭಾಷೆ ತಗೊಂಡ್ಮೇಲೆ ಹುಷಾರಾದ್ರು ನಮ್ಮ ಮನೆಯವರು. ಅವಾಗಿಂದ ಮಾಡ್ಕೊಂಬತ್ತೀವಿ. 14-15 ವರ್ಷದಿಂದನೂ ಅಮ್ಮ ಕಾಪಾಡ್ಕೊಂಬಂದಿದ್ದಾಳೆ ನಮ್ಮನ್ನು. 20 ವರ್ಷ ಆಯ್ತು ಮದುವೆ ಆಗಿ. ಇದುವರೆಗೂ ವರ್ಷನೂ ಬಂದು ಪೂಜೆ ಮಾಡಿಸ್ಕೊಂಡು ನಮ್ಮೆಲ್ಲರಿಗೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದುವರೆಗೂ ನಮ್ಗೆ ಕೈ ಬಿಟ್ಟಿಲ್ಲ ಅಮ್ಮ. ಎಲ್ಲ ಒಳ್ಳೇದೇ ಆಗೈತೆ. ನಾವು ಬೇಡಿಕೆ ಎಲ್ಲ ಒಳ್ಳೇದಾಗೈತೆ. ನಾನು ಬದುಕಿಸ್ಕೊಟ್ಟಿರೋದೇ ಅಮ್ಮ. ಮಾಡಿದ್ದಾಳೆ. ನಮ್ಮದು ಆನೇಕಲ್, ಬೆಂಗಳೂರಿಂದ ಆಚೆ. ನಾವು 10-15 ವರ್ಷದಿಂದ ಬರ್ತಾ ಇದ್ದೀವಿ. ಆಮೇಲೆ ನನ್ನ ಮೊಮ್ಮಗನಿಗೆ ಕಿಡ್ನಿ ಪ್ರಾಬ್ಲಮ್ ಆಗೋಗಿತ್ತು. 3 ತಿಂಗಳು ನಮ್ಮ ಮನೆಯಲ್ಲೇ ಇದ್ದಾಳೆ ಅಮ್ಮ. ನನ್ನ ಮೊಮ್ಮಗ ಹಾಸ್ಪಿಟ್ಲಿಂದ ಬರೋವರೆಗೂ ಮನೆಯಲ್ಲೇ ಇದ್ದು ಕಾಪಾಡಿ, ನಮ್ಮ ಯಜಮಾನ್ರನ್ನು ಕಾಪಾಡಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿದ್ದಾಳೆ. ನಾವು ಆ ಅಮ್ಮನ ನಂಬಿದ್ದೀವಿ. ನಮ್ಮ ಕಷ್ಟಗಳೆಲ್ಲ ಜಮೀನ್ದೆಲ್ಲ ನಡೆಸ್ಕೊಟ್ಟವಳೆ. ಎಲ್ಲ ಕಷ್ಟಗಳು ಪರಿಹಾರ ಮಾಡೋಳು. ನಾವು 15 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಾಗಿದ್ದೀವಿ. ಚಿಕ್ಕ ವಯಸ್ಸಿಂದ ನಂಬಿದ್ದೀನಿ ನಾನು ಅಮ್ಮನ. ತುಂಬ ಒಳ್ಳೇದಾಗಿದೆ ನಮಗೆ. ಅಮ್ಮನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅಮ್ಮ. ನಾನು ಈ ದೇವ್ರು ನಂಬಿದ್ದೀವಿ. ನಮಗೆಲ್ಲ ಒಳ್ಳೇದು ಮಾಡ್ಕೊಂಡು ಹೋಗೈತೆ. ನಾವು ಏನೇ ಅನ್ಕೊಂಡು ಅದು ನೆರವೇರುತ್ತೆ. ಅಲ್ಲಿ 45 ವರ್ಷ 50 ವರ್ಷದಿಂದಲೂ ನೆರವೇರಿದೆ. ಎಲ್ಲ ನಮ್ಗೆ ಯಾವುದೇನು ತೊಂದರೆ ಆಗಿಲ್ಲ. ದೇವಸ್ಥಾನದ ಬಗ್ಗೆ ನಾವು ಹೇಳ್ಬೇಕು ಅಂತಂದರೆ, ಈ ಅಮ್ಮ ನಾವು ಚಿಕ್ಕ ಹುಡುಗರಿಂದ ಮಂತಾಯಿ ಅವಳು. ಯಾರಿಗೂ ನಮ್ಗೆ ಅನ್ಯಾಯ ಮಾಡಿಲ್ಲ. ಬಂದವರಿಗೆ ಅನ್ನ ಹಾಕಿದ್ದಾಳೆ. ನಾವು ಮಾತ್ರ ಇವತ್ತು ನಾವು ಅನ್ಯಾಯ ಮಾಡಿಲ್ಲ. ನಮ್ಮ ತಾಯಿ ನನಗೆ ಇವತ್ತು ಅಣ್ಣ ನನಗೆ 32 ವರ್ಷ ನಾನು ಆ ತಾಯಿನ ಕಾಪಾಡ್ತಾ ಇದ್ದೀನಿ, ಜಾತ್ರೆ ಮಾಡ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಹುಡುಗಿ ಲವ್ ಮಾಡಿದ್ದೆ, ನಮ್ಮಮ್ಮ ಕೆಂಪಮ್ಮ. ಆ ತಾಯಿ ಕರೆಕ್ಟಾಗಿ ಮದುವೆ ಮಾಡಿಸ್ಕೊಟ್ಲು.
ಇರೋದು ಹೇಳ್ತೀನಿ, ನಾವು ವರ್ಷ ಹಣ ಎಲ್ಲ ಜಾತ್ರೆ ಮಾಡ್ತೀವಿ. ಇವತ್ತು ನನಗೆ ಏನು ಆಗಿಲ್ಲ ಅಣ್ಣ. ಆ ಅಮ್ಮನ ಬೆಳಗ್ಗೆ ನಾನು ರಾತ್ರಿ ಮನಿಕೊಂಡು ಬೆಳಗ್ಗೆ ನೆನೆಸ್ಕೊಂಡ್ರೆ ಅವಳೇ ಬರ್ತಾಳೆ ಕನ್ಸಲ್ಲಿ. ಆ ಥರ ನಾನು ನಂಬ್ಕೊಂಡಿದ್ದೀನಿ ಅಣ್ಣ. ಅಮ್ಮ ನಮ್ಮಮ್ಮ ತಾಯಿ ಕೆಂಪಮ್ಮ, ದೇವರು ಒಳ್ಳೇದು ಮಾಡಲಿ. ನಮ್ಮದು ಯಲಹಂಕ ಹತ್ರ ಹುಣಸನಹಳ್ಳಿ, ಬೆಂಗಳೂರು. 20 ವರ್ಷದಿಂದ ನಾವು ಬರ್ತಾಯಿದ್ದೀರಿ. ಮೊದಲು ನಮ್ಗೆ ತುಂಬ ಕಷ್ಟ ಇತ್ತು. ಈ ಅಮ್ಮಂಗೆ ಬಂದು ನಾವು ಒಕ್ಕಲಾದ್ಮೇಲೆ ಇವತ್ತು ನಾವು ಎಲ್ಲ ಒಂದು ಲೆವೆಲ ಚೆನ್ನಾಗಿದ್ದೀರಿ. ಮನೆ ಕಟ್ಟಿದ್ದೀನಿ, ಕಾರ್ ತಗೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಚೆನ್ನಾಗಿದ್ದೀರಿ. ಆದ್ದರಿಂದ ನಾವು ಬಂದು ಆ ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈ ಶ್ರೀ ಕ್ಷೇತ್ರ ತುಮಕೂರು ಜಿಲ್ಲೆ, ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ ಶಿವಗಂಗೆ ತಪ್ಪಲಿನಲ್ಲಿರ್ತಕ್ಕಂಥ ಚಿಕ್ಕೋಟಗೆರೆ ಗ್ರಾಮದಲ್ಲಿ ಸುಮಾರು 450 ವರ್ಷದ ಇತಿಹಾಸವುಳ್ಳ ಆದಿಶಕ್ತಿ ಶ್ರೀ ಕೆಂಪಮ್ಮ ದೇವಿ ಈ ಗ್ರಾಮದಲ್ಲಿ ನೆಲೆಸಿ ಈ ನಮ್ಮ ಪೂರ್ವಜರ ಕಾಲದಿಂದ ಸುಮಾರು 450 ವರ್ಷ ಇತಿಹಾಸದಿಂದ ಪೂರ್ವಜರ ಕಾಲದಿಂದ ಯುಗಾದಿಯಾದ 8 ದಿವಸಕ್ಕೆ ಶ್ರೀರಾಮನವಮಿ ದಿವಸ ಈ ಜಾತ್ರೆ ಇಂದಿನ ಹಿರಿಯರು ನಿರ್ಧರಿಸಿದಂತೆ ಶ್ರೀರಾಮನವಮಿಯಿಂದ ಈ ಜಾತ್ರೆ ನಡೀತದೆ. ಮೊದಲನೇ ದಿವಸ ಆರತಿ ಮತ್ತು ಅನ್ನದ ಆರತಿ, ರಥೋತ್ಸವಕ್ಕೆ ಕಳಸಾರೋಹಣ ನಡೀತದೆ. ನಂತರದ 2ನೇ ದಿವಸ ಆರತಿ ಮತ್ತು ಅಗ್ನಿಕೊಂಡ ನಡೀತದೆ. 3ನೇ ದಿವಸ ರಥೋತ್ಸವ ನಡೀತದೆ. ನೈಟು ಬಾಯಿ ಬೀಗ ಇರ್ತದೆ, ಅಗ್ನಿಕೊಂಡ ಇರ್ತದೆ, ಕಾರ್ಯಕ್ರಮ ಇರ್ತದೆ. ಇದು ಸುಮಾರು 400 ವರ್ಷದ ಇತಿಹಾಸದಿಂದಲೂ ನಡ್ಕೊಂಬಂದಿರ್ತಕ್ಕಂಥ ಕಾರ್ಯಕ್ರಮ. ಊಟದ ವ್ಯವಸ್ಥೆ ವಾಲಂಟಿಯರಾಗಿ ಅವರವರೇ ಏನು ಅಮ್ಮನವ್ರ ಭಕ್ತಾದಿಗಳು ಸುಮಾರು ವರ್ಷದಿಂದ ಭಕ್ತಾದಿಗಳು ಅವರೇ ಬಂದು ಊಟ ಮಾಡ್ಕೊಂಡು ಅವ್ರು ಬಂದು ಕರೆದು ಊಟ ಮಾಡಿ ಅವರು ಸಾರ್ವಜನಿಕರಾಗೋತೀವಿ. ದೇವಸ್ಥಾನದ ವತಿಯಿಂದ ಏನಂತ ಊಟದ ವ್ಯವಸ್ಥೆ ಕಾರ್ಯಕ್ರಮ ಮಾಡೋಕ್ಕೆ ಬಿಟ್ಕೊಡ್ತಾ ಇಲ್ಲ, ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಜಾತ್ರೆ? ಸುಮಾರು ಒಂದು 150-200 ವರ್ಷದಿಂದಲೂ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಏನು ಸ್ಪೆಷಲ್? ಏನಿಲ್ಲ, ಅಮ್ಮನವರು ಇಲ್ಲಿ ಅಮ್ಮ ಮೈ ಮೇಲೆ ಚಿಕ್ಕರವ್ರೆ ಅಷ್ಟೇ. ಅದೇ ಮುಖ್ಯ, ಅಮ್ಮನವ್ರ ಶಕ್ತಿನೇ ಮುಖ್ಯ. ಅಮ್ಮನವ್ರು ಮೈ ಮೇಲೆ ಬರ್ತಾರೆ. ಮೈ ಮೇಲೆ ಬಂದು ಯಾರನ್ನ ಭಕ್ತಾದಿಗಳು ಅವರ ಏನು ಮನಸ್ಸಿನ ಅಭಿಷ್ಟನ ಕೇಳ್ಕೊಂಡ್ರೆ ಅದನ್ನು ಅಮ್ಮನವರು ಬಾಯಿನಿಂದ ನುಡಿದು ಅವ್ರ ಕಷ್ಟ ಕಾರ್ಪಣ್ಯನೆಲ್ಲ ಗುಣ ಮಾಡೋದ್ರಿಂದ ಅಮ್ಮನವ್ರ ದಿನ ಪ್ರತಿ ಜನಗಳು ಜಾಸ್ತಿ ಆಗ್ತಲೇ ಅವರೇ. ಅದೇ ವಿಶೇಷ. ಎಷ್ಟು ಊರು ಸೇರುತ್ತೆ? ಇದೊಂದೇ ಗ್ರಾಮದ ಜಾತ್ರೆ. ಈ ಸುಮಾರು ಒಂದು 4-5 ಜಿಲ್ಲೆಯಿಂದ ಎಲ್ಲ ಬೆಂಗಳೂರು ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ ಈ ಒಂದು 5-6 ಜಿಲ್ಲೆಯಿಂದಲೂ ಬರ್ತಾರೆ. ಇದಕ್ಕೆ ಇದೇ ಒಂದೂರಿನ ಗ್ರಾಮನೇ ಈ ಜಾತ್ರೆ. ಇದಕ್ಕೆ ಎಲ್ಲ ಭಕ್ತಾದಿಗಳು ಜಾತ್ರೆ, ಗ್ರಾಮ ಜಾತ್ರೆ ಅನ್ನೋದಕ್ಕಿಂತ ಇದು ಭಕ್ತಾದಿಗಳ ಜಾತ್ರೆ. ನನ್ನ ಹೆಸರು ಕೆಂಪನ್ಮಯ್ಯ ಅಂತೇಳಿ, ಧರ್ಮದರ್ಶಿಗಳು. ನಾವು ಅಮ್ಮನಿಗೆ 40-45 ವರ್ಷದಿಂದ ಬರ್ತಾ ಇದ್ದೀವಿ. ಅಮ್ಮ ನಮ್ಮನ್ನು ಕಾಪಾಡಿದೆ. ನಾವು ಇಲ್ಲಿ ಕಷ್ಟಪಟ್ಟಿದ್ದೀವಿ. ನಮ್ಮ ಕಷ್ಟ ಎಲ್ಲ ನೆರವೇರಿಸಿ ನಮ್ಮ ಅಮ್ಮ ಕಾಪಾಡೋದು ನಮಗೆ. ಮೊದಲು ಈ ಥರ ಇರಲಿಲ್ಲ. ಈಗ ಬಾಗಿಲಿದೆ, ಎಲ್ಲ ಇದೆ. ಅವತ್ತು ಯಾರು ಒಳಗಡೆ ಹೋಗ್ತಾ ಇರಲಿಲ್ಲ. ಆ ಅಮ್ಮನ ಸತ್ಯ ಹಂಗಿದೆ. ಇನ್ನೂ ಮುಂದಕ್ಕೆ ಹಂಗೆ ಇರುತ್ತೆ. ತುಂಬ ಚೆನ್ನಾಗಿ ನಡೀತದೆ. ವರ್ಷ ಜಾತ್ರೆಗೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ನಮಗೆ ಕೊಂಡ ತುಳಿದು ಹೋಗಿ ಕಷ್ಟ ಪರಿಹಾರ ಮಾಡ್ಕೊತಾರೆ. ಒಬ್ಬ ನಾಗರಿಕತೆ ಮನುಷ್ಯ ನರಮನುಷ್ಯನಾಗಿ ಬಾಳ್ತಿದ್ದೆ. ಆದಿ ಕೆಂಪಮ್ಮ ನಮ್ಮ ಕೆಂಪಣ್ಣವರು ಇದ್ದಾಗಲ ಕಾಲದಿಂದಲೂ ನಾವು ಚಿಕ್ಕಳ್ಳಿ ಗ್ರಾಮದಲ್ಲಿ ಇದ್ದು ನಾವು 3 ದಿವಸ 4 ದಿವಸಗಟ್ಟಲೆ ದೇವಸ್ಥಾನದ ಹತ್ರ ಬಂದು ನಾವು ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ನಾವು ಹೋಗ್ತಿದ್ದೆವು ಸರ್. ಅದೊಂದು ತಾಯಿ ನಮ್ಮವ್ವ ಕೆಂಪಮ್ಮನಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಮಗೂ ಒಳ್ಳೇದು ಮಾತಾಡಲಿ, ನನಗೂ ಕಷ್ಟ ಸುಖ ಬಂಧು ಬಳಗ ಎಲ್ಲ ಚೆನ್ನಾಗಿರಲಿ ಅಂತೇಳಿ ಆ ತಾಯಿ ನಮ್ಮವನು ಬೇಡ್ಕೊಂತೀನಿ ಕಣ.